ಆಯಿಷಾ ಬೇಗಂ ಲಕ್ಷ್ಮಮ್ಮ ಅಂತ ಯಾರು ಊರ ಹೆಸರು ಹೇಳ್ತಾ ಇಲ್ವಲ್ಲ? ದೇವರಳ್ಳಿ ಮೇಡಮ್, ದೇವರಳ್ಳಿನೇ, ಎಲ್ಲ ದೇವರಳ್ಳಿನ. ಆಯಿಷಾ ಬೇಗಮ್ಮ ಫೋಟೋ ತೆಗ್ದಿಲ್ಲ ಅಂತ ಅರ್ಥ ಇರುವೆ ಅಷ್ಟಾದ್ರೂ ಸಹಾಯ ಮಾಡಕ್ ಮುಂದೆ ಬಂದಿದಾರಲ್ಲ, ಆ ಒಂದು ಅನುಕಂಪ ಗೌರವ ಅವ್ರ ಮೇಲೆ ನಮಗೂ ಕೂಡ ಇದೆ ಅಂತ ಹೇಳ್ತಾ, ಚೇತರಿಸ್ಕೊಳ್ಳಿ, ಮುಂದೆ ಬರಲಿ, ಏನೋ ಒಂದು ಕಷ್ಟಕ್ಕೆ ಆಗಬೇಕು ಅನ್ನೋವಂಥ ದೂರದೃಷ್ಟಿ. ಅದೇ ಕಾರ್ಯಕ್ರಮಗಳಲ್ಲೇ ಯಶಸ್ವಿ ಆಗಿದ್ದೀವಿ ಅಂತ ನಾವು ಬಂದು ನಿಮ್ಮ ಮುಂದೆ ನಿಂತಿಲ್ಲ. ಬೇರೆ ಏನು ಸರ್ಕಾರ ಬಂದಾದ್ಮೇಲೆ ಏನೆಲ್ಲ ಒಳ್ಳೆ ಪ್ರಯತ್ನ ಮಾಡಿದ್ದೀವಿ. ಕಳೆದ 6 ತಿಂಗಳಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಾದ್ಮೇಲೆ ಏನು ಕ್ಯಾಸಂಬಳ್ಳಿಯಲ್ಲಿ ಪ್ರೈಮರಿ ಹೆಲ್ತ್ ಸೆಂಟರ್ ಇದೆಯಲ್ಲ, ಅದನ್ನು ನಾವು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅಂದರೆ 30 ಬೆಡ್ ಹಾಸ್ಪಿಟ್ಲ್ ಆಗಿ ಮಾಡಬೇಕು ಅಂತಂದ್ಬಿಟ್ಟು ಕೆಲವೊಂದು ಉತ್ತಮವಾಗಿರುವಂಥ ಯೋಜನೆಗಳನ್ನು ಸಾಮಾನ್ಯವಾಗಿರುವಂಥ ಜನಗಳು, ಬಡವರು, ಬಡತನ ರೇಖೆಗಿಂತ ಕೆಳಮಟ್ಟದಲ್ಲಿರುವಂಥವ್ರು, ಕೂಲಿಗೆ ಹೋಗುವಂಥವ್ರು ಎಲ್ಲರೂ ಬದುಕುವಂಥದ್ದು, ಪ್ರತಿ ಕುಟುಂಬನೂ ಕಾಪಾಡಿಕೊಳ್ಳುವಂಥದ್ದು, ಪ್ರತಿ ಮನೆಗೂ ಸಹಾಯ ಮಾಡುವಂಥ ಯೋಜನೆಗಳನ್ನು ತೊಗೊಂಬಂದಿದ್ದಾರೆ. ಆ ಯೋಜನೆಗಳಿಗೆ ನೀವು ಸಾಕ್ಷಿಯಾಗಿದ್ದೀರ. ಆ ಯೋಜನೆಗಳು ನಿಮ್ಮವರೆಗೂ ಮುಟ್ಟಿದೆಯಾ ಇಲ್ವಾ ಅಂತ ನೀವೇ ತಿಳ್ಕೊಂಡು ನಮ್ಗೆ ಹೇಳಬೇಕು. ಪ್ರತಿಯೊಂದು ಯೋಜನೆನೂ ನಿಮ್ಮ ಮನೆಗೆ ಮುಟ್ಟಿದೆಯಾ? ಗೃಹ ಜ್ಯೋತಿ ಮುಟ್ಟಿದೆಯಾ? ಅನ್ನಭಾಗ್ಯ ಮುಟ್ಟಿದೆಯಾ? ಗೃಹಲಕ್ಷ್ಮಿ ಯೋಜನೆ ಮುಟ್ಟಿದೆಯಾ? ಶಕ್ತಿ ಯೋಜನೆ ನಿಮಗೆ ಯಶಸ್ವಿ ಆಗಿದೆಯಾ ಅಂತ ನೀವು ಅರ್ಥ ಮಾಡ್ಕೋಬೇಕು. ಇಷ್ಟೆಲ್ಲ ಕಷ್ಟ ಇದ್ದಾಗ ಕಳೆದ 50 ವರ್ಷಗಳಲ್ಲಿ ಯಾವುದೇ ಸರ್ಕಾರ ಇದ್ರೂ ಕೂಡ ಬಡವರ ಪರವಾಗಿ, ಸ್ತ್ರೀ ಸಾಮಾನ್ಯರ ಪರವಾಗಿ, ಕಷ್ಟಕ್ಕೆ ಹೋಗು ಬೆಳಗ್ಗೆ ಎದ್ರೆ ದುಡಿದು ಸ್ವಾಭಿಮಾನವಾಗಿ ಬದುಕೋವ್ರ ಪರವಾಗಿ ಒಂದಿನೂ ಇಂಥ ಚಿಂತನೆ ಆಲೋಚನೆ ಮಾಡಿರಲಿಲ್ಲ. ಯಾವುದು ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ಮಾದರಿಯಾಗಿ ನಿಂತಿದೆ. ಯಾಕೆ ಅಂದರೆ ಅಶ್ರವ್ಯ ಮುಕ್ತ ಕರ್ನಾಟಕ ಮಾಡಬೇಕು ಅನ್ನೋದು ಒಂದು ದೂರದೃಷ್ಟಿ ಆದರೆ, ಇನ್ನೊಂದು ಕಡೆ ಪಾರದರ್ಶಕವಾಗಿ ಏನೇ ಸವಲತ್ತು ಕೊಟ್ಟರು ಆ ಕುಟುಂಬಕ್ಕೆ ಹೋಗಿ ಮುಟ್ಟಬೇಕು, ಆ ಮನೆಯಲ್ಲಿ ಆ ಮನೆ ಒಡತಿಗೆ ಮುಟ್ಟಬೇಕು, ಆ ಮನೆಯಲ್ಲಿ ಯಾರು ಯಜಮಾನರಿದ್ದಾರೆ ಅವ್ರಿಗೆ ಮುಟ್ಟಬೇಕು, ಆ ಕುಟುಂಬನ ನಾವು ಸುಧಾರಿಸ್ಬೇಕು, ಆ ಕಷ್ಟಗಳಿಗೆ ನಾವು ಸ್ಪಂದಿಸ್ಬೇಕು. ದೂರದೃಷ್ಟಿ ಈ ಒಂದು ಆಲೋಚನೆ ನಮ್ಮ ಸರ್ಕಾರಕ್ಕೆ ಬಂದಿರೋದ್ರಿಂದ ನಾನು ನಿಮ್ಮೆಲ್ಲರ ಪರವಾಗಿಂದ ಧನ್ಯವಾದ ಹೇಳ್ತೀನಿ. ಯಾಕೆ ಅಂದರೆ ಈ ದಿನಗಳಲ್ಲಿ, ಇಂಥ ದಿನಗಳಲ್ಲಿ ಮಾತ್ರ ಅವರು ಆಲೋಚನೆ ಮಾಡಿದ್ದಾರೆ. ಮತ್ತು ಕರ್ನಾಟಕ ಕೂಡ ಯಾಕೆ ಮಾದರಿ ಆಗಿದೆ ಅಂದರೆ, ಬೇರೆ ಯಾವುದೇ ರಾಜ್ಯಗಳಲ್ಲಿ ಇಂಥ ಒಂದು ಒಳ್ಳೆ ಆಲೋಚನೆ ಮಾಡಿಲ್ಲ. ಇಂಥ ಒಳ್ಳೆ ಕಾರ್ಯಕ್ರಮಗಳನ್ನ ಬಡವ್ರ ಪರವಾಗೋ, ರೈತರ ಪರವಾಗೋ ನಾವು ತಾಲೂಕು ಹಂತದಲ್ಲೂ ಕೂಡ ಕುಂದುಕೊರತೆಗಳ ಸಭೆಯನ್ನು ಪಂಚಾಯತಿ ಹಂತದಲ್ಲಿ ಮಾಡೋಣ ಅನ್ನುವಂಥ ಒಂದು ಆಲೋಚನೆ ಮಾಡಿದ್ವಿ. ತಾಲೂಕು ಹಂತದಲ್ಲಿ ಮಾಡಿದ್ವಿ ನಾವು 3 ತಿಂಗಳ ಮುಂಚೆ. ಡಿ ಸಿ ಅವರು ಮತ್ತು ಎಲ್ಲ ಅಧಿಕಾರಿಗಳು, ಜಿಲ್ಲಾ ಆಡಳಿತನೇ ಬಂದು ನಾವು ತಾಲೂಕು ಹಂತದಲ್ಲಿ ಒಂದ್ಸತಿ ಕುಂದುಕೊರತೆಗಳ ಸಭೆಯನ್ನು ಮಾಡಿದ್ವಿ. ಈಗಾಗಲೇ ನಾವು 11 ಪಂಚಾಯತಿಯನ್ನು ಕುಂದುಕೊರತೆಗಳ ಸಭೆ ಮಾಡಿದಾಗ ಅದರ ಜೊತೆಯಲ್ಲೂ ಕೂಡ ನಾವು ರಾಜೀವ್ ಗಾಂಧಿ ವಸತಿ ಹೌಸಿಂಗ್ ಬೋರ್ಡು ಮನೆಗಳನ್ನ ಹಂಚಿಕೆ ಮಾಡುವಂಥ ಒಂದು ಸಂದರ್ಭನೂ, ಆ ಕಾಮಗಾರಿ ಪತ್ರವನ್ನು ಕೊಡುವಂಥದ್ದು ಇತ್ತು. ಕುಂದುಕೊರತೆಗಳು ಅಂತ ನೋಡಿದಾಗ ಕೆಲವೊಂದು ಸ್ಥಳೀಯವಾಗಿರುವಂಥ ಸಮಸ್ಯೆಗಳು ಆ ಪಂಚಾಯತಿ ವ್ಯಾಪ್ತಿಗೆ ವಿಶೇಷವಾಗಿದೆ. ಅದನ್ನು ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದೀವಿ. ನಾವಾಗಿರ್ಬೋದು, ಕಂದಾಯ ಇಲಾಖೆ ಆಗಿರ್ಬೋದು, ಪಂಚಾಯತಿ ಆಗಿರ್ಬೋದು. ಕೆಲವೊಂದು ಪಂಚಾಯತಿಯಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ, ಕೆಲವೊಂದು ಪಂಚಾಯತಿಯಲ್ಲಿ ಕಂದಾಯ ಇಲಾಖೆ ಸಮಸ್ಯೆ ಇದೆ, ಕೆಲವೊಂದು ಪಂಚಾಯತಿಯಲ್ಲಿ ರೇಷನ್ ಕಾರ್ಡ್ಸ್ದು ಜಾಸ್ತಿ ಸಮಸ್ಯೆ ಇದೆ, ಒಂದೊಂದು ಪಂಚಾಯತಿಯಲ್ಲಿ ಒಂದೊಂದು ರೀತಿಯ ಸಮಸ್ಯೆ ಬೆಳಕಿಗೆ ಬರುವಂಥ ಪ್ರಯತ್ನ ಆಗ್ತಾ ಇದೆ. ಕೆಲವೊಂದು ಜಾಗದಲ್ಲಿ ಅನಿಮಲ್ ಹಸ್ಬೆಂಡ್ರಿ, ಡಾಕ್ಟರ್ ಅವ್ರದ್ದು ಸಮಸ್ಯೆ ಇದೆ. ಆ ಥರ ವಿಶೇಷವಾಗಿ ಒಂದು ಪಂಚಾಯತಿಯಲ್ಲಿ ಇದೇ ಸಮಸ್ಯೆ ಇದೆ ಅಂತಲ್ಲ, ಆ ಪಂಚಾಯತಿ ವ್ಯಾಪ್ತಿಗೆ ಅದರದೇ ಆದ ಸಮಸ್ಯೆ ಏನಿದೆ ಅನ್ನೋಂಥದ್ದು ತಿಳ್ಕೊಳ್ಳೋವಂಥ ಪ್ರಯತ್ನ ಮಾಡಿದ್ದೀವಿ. ಬರುವಂಥ ದಿನಗಳಲ್ಲಿ ಯಾವುದೇ ಸಮಸ್ಯೆ ಅದು ಪರಿಹಾರ ಇದೆ, ಅದಕ್ಕೆ ದಾರಿ ಇದೆ ಅನ್ನೋವಂಥದ್ದನ್ನು ತಿಳ್ಕೊಂಡಿದ್ದೀವಿ. ಎಲ್ಲ 16 ಪಂಚಾಯತಿ ಒಂದೇ ಹತ್ರ ಬಂದಿದ್ರೆ ನಾವು ಇಷ್ಟು ಗಮನ ಹರಿಸೋಕೆ ಆಗ್ತಿರ್ಲಿಲ್ಲ. ನಾವೇ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಪಂಚಾಯತಿ ಹಂತಕ್ಕೆ ಹೋಗಿದ್ರಿಂದ ಇನ್ನೂ ಹೆಚ್ಚಿನ ನಾವು ಆಸಕ್ತಿಯಿಂದ ಕೆಲಸ ಮಾಡೋಕ್ಕೆ ಅವಕಾಶ ಆಗಿದೆ ಅಂತ ಹೇಳ್ತಾ, ಅದರಲ್ಲೂ ಅಧಿಕಾರಿ ವರ್ಗದವರು ಕೂಡ ಸರ್ಕಾರ ಆದೇಶ ಮಾಡಿದ ತಕ್ಷಣವೇ ಅವ್ರ ಜವಾಬ್ದಾರಿಯಿಂದ ಮಾಡಿದ್ದು ಕೂಡ ಒಂದು ರೀತಿ ಜನಕ್ಕೆ ಅನುಕೂಲ ಆಗ್ತಾ ಇದೆ. ನಾವು 3 ತಿಂಗಳಿಗೊಂದ್ಸತಿ, 5 ತಿಂಗಳಿಗೊಂದ್ಸತಿ ಪದೇ ಪದೇ ನಾವೇ ಅವ್ರ ಹತ್ರ, ಸರ್ಕಾರನೇ ಜನರ ಮನೆ ಬಾಗಿಲಿಗೆ, ರೈತರ ಮನೆ ಬಾಗಿಲಿಗೆ ಹೋಗುವಂಥ ಪ್ರಯತ್ನ ಮಾಡಿದ್ರೆ ಇನ್ನೂ ಸುಧಾರಣೆಗಳಾಗ್ಬೋದು ಅನ್ನುವಂಥದ್ದು ನಂಬಿಕೆ ನನ್ನಲ್ಲಿದೆ. ರೆವೆನ್ಯೂ ಡಿಪಾರ್ಟ್ಮೆಂಟು ಜಾಸ್ತಿ ಇದೆ. ಸರ್ವೆ ಬಗ್ಗೆ, ಸ್ಮಶಾನದ ಸರ್ವೆ ಬಗ್ಗೆ, ಕೆರೆ ಸರ್ವೆ ಬಗ್ಗೆ, ನಕಾಶೆದಾರಿ ಒತ್ತುವರಿ ಬಗ್ಗೆ, ಇಂಥದ್ರ ಬಗ್ಗೆನೂ ಸ್ವಲ್ಪ ಜಾಸ್ತಿ ಸಮಸ್ಯೆಗಳಿದ್ದಾವೆ. ನಮ್ಮಲ್ಲಿ ತಾಲೂಕು ಸರ್ವೇಯರ್ ಒಬ್ಬರೇ ಇರೋದ್ರಿಂದ, ಅಫಿಷಿಯಲಾಗಿ ಒಬ್ಬರೇ ಇರೋದ್ರಿಂದ
ಕಾಲಾವಕಾಶ ತಗೊಂಡು ಮಾಡ್ತೀವಿ ಅನ್ನುವಂಥದ್ದನ್ನು ನೇರವಾಗಿ ಜನಸಾಮಾನ್ಯರ ಬಗ್ಗೆ ಹೇಳುವಂಥ ಪ್ರಯತ್ನ ಮಾಡಿದ್ದೀವಿ. ಇನ್ನು ಬರುವಂಥ ದಿನಗಳಲ್ಲಿ ಇನ್ನೂ ಸೂಕ್ಷ್ಮವಾಗಿರುವಂಥ ಸಮಸ್ಯೆಗಳನ್ನ ಗುರುತಿಸ್ತೀವಿ, ಬಗೆಹರಿಸುವಂಥ ಪ್ರಯತ್ನ ಮಾಡ್ತೀವಿ.